Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಜೆಡಿಎಸ್ ನಾಶ ಆಗಿ ಹೋಯಿತು ಅನ್ನುವಂಥ ಕಾಂಗ್ರೆಸ್ನ ಆರೋಪಗಳ ಮಧ್ಯೆಯೂ ಕೂಡ ಫಿನಿಕ್ಸ್ನ ರೀತಿಯಲ್ಲಿ ಜೆಡಿಎಸ್ ಮೇಲೆದ್ದು ಬಂದಿದೆ. ಅದರಲ್ಲೂ ಇವತ್ತು ಐತಿಹಾಸಿಕ ಸಂಭ್ರಮದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಕೇಂದ್ರದ ಮಂತ್ರಿ ಆಗ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಶಾಸಕರಾಗಿರುವಂಥ ಪುಟ್ಟರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿ ಕುಮಾರಣ್ಣ ಅವರು ಅಧಿಕಾರವನ್ನು ಸ್ವೀಕರಿಸ್ತಿದ್ದಾರೆ. ರಾಜ್ಯದ ಮಟ್ಟಿಗೆ ಇದು ಎಷ್ಟು ಅತ್ಯಂತ ಮಹತ್ವ ಅನ್ನೋದನ್ನು ತಾವು ಹೇಳ್ತೀರಿ? ಕರ್ನಾಟಕ ರಾಜ್ಯದ ಮಟ್ಟಿಗೆ ಯಾವತ್ತು ದೇವೇಗೌಡರು ಕೇವಲ 2 ಸೀಟ್ ಗೆದ್ದಂಥ ಸಂದರ್ಭದಲ್ಲೂ ಚಾಲೆಂಜ್ ಮಾಡಿ ಪಕ್ಷ ಕಟ್ತಂಥವ್ರು. 89ರಲ್ಲಿ 2 ಸೀಟ್ ಅಸೆಂಬ್ಲಿ ಗೆದ್ದಂಥ ಅವರೇ ಸೋತಿದ್ರು. 94ರಷ್ಟರಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ 96ರಲ್ಲಿ ದೇಶದ ಪ್ರಧಾನಿಯಾಗಿ ಜವಾಬ್ದಾರಿ ನಿರ್ವಹಿಸಿದಂಥವ್ರು. ಅವರ ಆಶೀರ್ವಾದ, ಕುಮಾರಣ್ಣ ಅವರ ಜನಪ್ರಿಯತೆ, 2 ಬಾರಿ ಮುಖ್ಯಮಂತ್ರಿಗಳಾಗಿ ಮಾಡಿದಂಥ ಕಾರ್ಯಕ್ರಮಗಳು ಇವತ್ತು ಅವ್ರು ಮತ್ತೊಮ್ಮೆ ಕೈ ಹಿಡಿದಿದೆ. ವಿಶೇಷವಾಗಿ BJPಯವ್ರ ಜೊತೆ ನಾವು ಅಲಯನ್ಸ್ ಆದಮೇಲೆ ಕರ್ನಾಟಕದಲ್ಲಿ ಮಹಾಜನತೆ ಒಂದು ಹೊಸ ರೂಪ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಕರ್ನಾಟಕದ ರಾಜ್ಯದ ಜನ ಕಾಯ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲೂ ಕೂಡ ಒಂದು ಹೊಸ ರೀತಿಯ ಚೈತನ್ಯ ಬರ್ತಾ ಇದೆ ಜೆಡಿಎಸ್ನ ಕಾರ್ಯಕರ್ತರಿಗೆ, ಮುಖಂಡರಿಗೆ. ಅದರಲ್ಲೂ ಮಂಡ್ಯದಲ್ಲಿ ಗೆದ್ದು ಬಂದಂಥದ್ದು ಒಂದು ರೀತಿಯಲ್ಲಿ ರೆಕಾರ್ಡ್ ಅಂತಾನೆ. ಯಾವತ್ತೂ ಹಳೆ ಮೈಸೂರು ಪ್ರಾಂತ್ಯ ದೇವೇಗೌಡರಿಗೆ ಯಾವ ಶಕ್ತಿ ಕೊಟ್ಟಂಥ ಭಾಗ. ಇವತ್ತಿಗೂ ಅಷ್ಟೇ ನಾವು BJP ನಮ್ಮದು ಅಲಯನ್ಸ್ ಆದಮೇಲೆ 100ಕ್ಕೆ 90 ಭಾಗ ಅಲಯನ್ಸ್ನ ಮಹಾಜನತೆ ಒಪ್ಪಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ NDA ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ನೂತನವಾಗಿ ಆಯ್ಕೆ ಇರುವಂತಹ ಭೋಜೇಗೌಡರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಒಂದು ಈ ರೆಕಾರ್ಡು ನಿಮ್ಮದು ಕೂಡ ಇದೆ. ಜೆಡಿಎಸ್ ಕೂಡ ಒಂದು ರೀತಿಯಲ್ಲಿ ಪುನಶ್ಚೇತನ ಸಿಕ್ಕಿದೆ. ಕರ್ನಾಟಕಕ್ಕೆ ನಿರೀಕ್ಷೆ ಏನಿದೆ ಕೇಂದ್ರದಿಂದ ಬರಬಹುದಾದಂತಹ ಸಾಧ್ಯತೆಗಳ ಬಗ್ಗೆ, ಯೋಜನೆಗಳ ಬಗ್ಗೆ? ನೋಡಿ, ಕುಮಾರಣ್ಣವರು ರಾಜ್ಯದ ಅಧಿಕಾರ ಚುಕ್ಕಾಣಿಯನ್ನು 2 ಬಾರಿ ಹಿಡಿದಿದ್ದಾರೆ ಮುಖ್ಯಮಂತ್ರಿಯಾಗಿ. ಹಾಗಾಗಿ ರಾಜ್ಯದ ಆಗುವುಗಳ ಬಗ್ಗೆ ಸಂಪೂರ್ಣ ಅರಿತವರಾಗಿದ್ದಾರೆ. ಹಾಗಾಗಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಯಾವ್ಯಾವ ವಿಚಾರದಲ್ಲಿ ನೀರಾವರಿ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿರ್ಬೋದು, ಸಮಸ್ಯೆಗಳನ್ನು ಸಂಪೂರ್ಣ ಅರಿತು ಇವತ್ತು ಕೇಂದ್ರದ ಮಂತ್ರಿ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕೇಂದ್ರದಿಂದ ಯಾವ ರೀತಿ ಕೆಲಸಗಳನ್ನು ತಂದು ಕರ್ನಾಟಕ ರಾಜ್ಯದಲ್ಲಿ ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಕೆಲಸಗಳನ್ನು ಪರಿಪಕ್ವವಾಗಿ ಪೂರ್ಣ ಮಾಡೋದಕ್ಕೆ ವಿಚಾರದಲ್ಲಿ ಅವರು ಅತ್ಯಂತ ಪ್ರಭಾವಿತರಾಗಿದ್ದಾರೆ. ಹಾಗಾಗಿ ನರೇಂದ್ರ ಮೋದಿಯವರಲ್ಲಿ ವಿಶ್ವಾಸ ಇಟ್ಟು ಇವತ್ತು ಅವ್ರ ಮೇಲೆ ವಿಶ್ವಾಸ ಇಟ್ಟು ಮಂತ್ರಿಗಿರಿ ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಕ್ಕೆ 100ಕ್ಕೆ 100 ಒಳಿತು ಮಾಡ್ತಕ್ಕಂಥ ಎಲ್ಲ ಶಕ್ತಿ ಅವರಿಗಿದೆ. ಆ ಕೆಲಸನ ಖಂಡಿತ ಮಾಡ್ತಾರೆ ಕುಮಾರಸ್ವಾಮಿ. ಈ ಕಾಂಬಿನೇಷನ್ ಬಗ್ಗೆ ಕಾಂಗ್ರೆಸ್ನವರು ಸ್ವಲ್ಪ ಆತಂಕಗೊಂಡಿದ್ದಾರೆ. JDS ಮತ್ತು BJPಯ ಕಾಂಬಿನೇಷನ್ ಎಲ್ಲೋ ಒಂದು ಕಡೆ ಡೆಡ್ಲಿ ಕಾಂಬಿನೇಷನ್. ತಮಗೆ ಯಾವುದೇ ಹೊಂದಾಣಿಕೆಗಳು ಮೇಲ್ಮಟ್ಟದಲ್ಲಿ ಹೊಂದಾಣಿಕೆ ಆದರೆ ಅದು 100% ಫೇಲ್ ಆಗ್ತದೆ ಅನ್ನೋ ವಿಚಾರ ಈ ಹಿಂದೆ ಕಾಂಗ್ರೆಸ್ ನಮ್ಮ ಹೊಂದಾಣಿಕೆಯೇ ಸಾಕ್ಷಿ. ಈ JDS ಮತ್ತು ಭಾಜಪ ಹೊಂದಾಣಿಕೆ ಇದೆ ಅಲ್ಲದು ಕೆಳಮಟ್ಟದಲ್ಲಿ ಕಾರ್ಯಕರ್ತರಲ್ಲಿ ಭಾಳ ಖುಷಿ ತಂದಿದೆ. ಮೇಲ್ಮಟ್ಟಕ್ಕೆ ಕಾರ್ಯಕರ್ತರಲ್ಲಿ ಖುಷಿ ತಂದಿದ್ದರಿಂದ ಈ ಸಕ್ಸಸ್ ಆಗಿದೆ. ಹಾಗಾಗಿ ಯಾವುದೇ ಹೊಂದಾಣಿಕೆಗಳು ತಳಮಟ್ಟದಲ್ಲಿ ಕಾರ್ಯಕರ್ತರ ಮಟ್ಟದಲ್ಲಿ ಹೊಂದಾಣಿಕೆ ಆದರೆ ರಿಸಲ್ಟ್ 100% ಬರ್ತದೆ. ಅದನ್ನೀಗಾಗಲೇ ಪ್ರೂವ್ಡ್. ಅದು ಸೌತ್ ಕೇಂದ್ರ ಇರ್ಬೋದು, ಕರಾವಳಿ ಭಾಗ ಇರ್ಬೋದು, ಈ ಕಡೆ ಬಯಲು ಭಾಗದಲ್ಲಿ ಇರ್ಬೋದು, ಈ ಪ್ರೂವ್ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ಈ ಮೇಲ್ಮಟ್ಟದ ನಾಯಕರು ಮತ್ತು ಕೆಳಮಟ್ಟದ ಕಾರ್ಯಕರ್ತರಲ್ಲಿ ಈ ಹೊಂದಾಣಿಕೆ 100ಕ್ಕೆ 100 ರಾಜ್ಯದಲ್ಲಿ ಎಲ್ಲ ರೀತಿಯಲ್ಲಿ ಯಶಸ್ಸು ಸಿಗ್ತಕ್ಕಂಥ ತೋರಿಸ್ಕೊಟ್ಟಿರೋದ್ರಿಂದ ಇದು ಮುಂದುವರಿಯೋದಕ್ಕೆ ಎಲ್ಲರದ್ದು ಆಶೀರ್ವಾದವಾಗಿದೆ. ಖಂಡಿತ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಇದಿಷ್ಟು JDSನ ನಾಯಕರ ಮಾತು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ನವದೆಹಲಿ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.